ಭಾರತದ ದಟ್ಟವಾದ ಕಾಡಿನಲ್ಲಿ ಅರ್ಜುನ್ ಎಂಬ ಭವ್ಯವಾದ ಆನೆ ಮತ್ತು ರಾಜ ಎಂಬ ಉಗ್ರ ಹುಲಿ ಅಸಂಭವ ಸ್ನೇಹಿತರಾಗಿದ್ದವು. ಅವರ ಬಂಧವು ಅವರಿಗೆ ಮಾತ್ರ ತಿಳಿದಿರುವ ರಹಸ್ಯವಾಗಿತ್ತು, ಏಕೆಂದರೆ ಕಾಡಿನ ಉಳಿದವರು ಆನೆಗಳು ಮತ್ತು ಹುಲಿಗಳನ್ನು ನೈಸರ್ಗಿಕ ಶತ್ರುಗಳೆಂದು ನಂಬಿದ್ದರು. ಒಂದು ಮಾನ್ಸೂನ್ ಋತುವಿನಲ್ಲಿ ಕಾಡಿನ ಮೂಲಕ ಭಾರೀ ಪ್ರವಾಹವು ಅನೇಕ ಪ್ರಾಣಿಗಳನ್ನು ಸ್ಥಳಾಂತರಿಸಿತು. ಅರ್ಜುನನ ಹಿಂಡು ಬೇರ್ಪಟ್ಟಿತು ಮತ್ತು ಒಣ ಭೂಮಿಯ ಸಣ್ಣ ದ್ವೀಪದಲ್ಲಿ ಅವನು ಒಬ್ಬಂಟಿಯಾಗಿ ಕಂಡುಬಂದನು. ಏರುತ್ತಿರುವ ನೀರಿನಿಂದ ತಪ್ಪಿಸಿಕೊಳ್ಳಲು ಹತ್ತಿರದ ಮರವನ್ನು ಹತ್ತಿದ ರಾಜ. ಒಟ್ಟಾಗಿ ಅವರು ಬದುಕುಳಿಯುವ ಸವಾಲುಗಳನ್ನು ಎದುರಿಸಿದರು. ಬಿದ್ದ ಮರಗಳನ್ನು ತಳ್ಳಲು ಮತ್ತು ತಾತ್ಕಾಲಿಕ ಅಣೆಕಟ್ಟನ್ನು ರಚಿಸಲು ಅರ್ಜುನ್ ತನ್ನ ಶಕ್ತಿಯನ್ನು ಬಳಸಿದನು. ಆದರೆ ಕೆಲವು ದಿನಗಳ ನಂತರ ನೀರು ಕಡಿಮೆಯಾಯಿತು ಮತ್ತು ಕಾಡು ಸಹಜ ಸ್ಥಿತಿಗೆ ಮರಳಲು ಪ್ರಾರಂಭಿಸಿತು. ಅರ್ಜುನ್ ಮತ್ತು ರಾಜ ಅವರ ಪ್ರಯತ್ನಗಳು ತಮ್ಮೊಂದಿಗೆ ಆಶ್ರಯ ಪಡೆದಿದ್ದ ಅನೇಕ ಸಣ್ಣ ಪ್ರಾಣಿಗಳನ್ನು ಉಳಿಸಿದವು. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬೆಸೆದ ಅವರ ಸ್ನೇಹವು ಕಾಡಿನ ಜೀವಿಗಳ ನಡುವೆ ದಂತಕಥೆಯಾಯಿತು. ಏಕತೆ ಮತ್ತು ಸಹಕಾರವು ದೊಡ್ಡ ಸವಾಲುಗಳನ್ನು ಸಹ ಜಯಿಸಬಲ್ಲದು ಎಂದು ಅವರಿಗೆ ಕಲಿಸಿತು.